ಎಸ್ ಬೆಂಗಳೂರು ನಗರದ ಜನನಿಬಿಡ ಕೆಆರ್ ಮಾರುಕಟ್ಟೆ ಬಳಿಯೇ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವ ಆಘಾತಕಾರಿ ಘಟನೆ ವರದಿಯಾಗಿದ್ದು, ಈ ಸಂಬಂಧ ಎಸ್ಎ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಮಿಳುನಾಡು ಮೂಲದ ಮಹಿಳೆಯೊಬ್ಬರ ಮೇಲೆ ಕೆಆರ್ ಮಾರುಕಟ್ಟೆ ಗೋಡನ್ ಸ್ಟ್ರೀಟ್ನಲ್ಲಿ ಇಬ್ಬರು ವ್ಯಕ್ತಿಗಳು ಅತ್ಯಾಚಾರ ಎಸಗಿದ್ದಾರೆ. ಬಳಿಕ ಮಹಿಳೆಯ ಬಳಿ ಇದ್ದ ಚಿನ್ನದ ಆಭರಣಗಳು ಮತ್ತು ಮೊಬೈಲ್ ಕಸಿದುಕೊಂಡಿದ್ದಾರೆ. ಪತಿಯೊಂದಿಗೆ ಜಗಳವಾಡಿದ್ದ ಮಹಿಳೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು. ಕೆಆರ್ ಮಾರುಕಟ್ಟೆಯಲ್ಲಿ ಯಲಹಂಕಕ್ಕೆ ತೆರಳಲು ಬಸ್ಗಾಗಿ ಕಾಯ್ತಿದ್ದ ವೇಳೆ ಇಬ್ಬರು ಆರೋಪಿಗಳು ಬಂದಿದ್ದಾರೆ. ಬಸ್ ಎಲ್ಲಿ ಸಿಗುತ್ತದೆ ಅಂತ ವಿಚಾರಿಸಿದ್ದ ಮಹಿಳೆಯನ್ನ ಆರೋಪಿಗಳು ತೋರಿಸ್ತೇವೆ ಅಂತ ಹೇಳಿ ಸಮೀಪದಲ್ಲೇ ಇದ್ದ ಗೋಡನ್ ಸ್ಟೇಟ್ಗೆ ಕರೆದೊಯ್ದಿದ್ದಾರೆ. ಬಳಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ವರದಿಯಾಗಿದೆ. ಈ ಸಂಬಂಧ ಸಂತ್ರಸ್ತೆ ದೂರು ನೀಡಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಲಾಗುತ್ತಿದ್ದು, ಕೆಲವು ಕಡೆಗಳಲ್ಲಿ ಆರೋಪಿಗಳು ಓಡಾಡ್ತಿರುವ ದೃಶ್ಯ ಸರಿಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಶರವಣ ಮತ್ತು ಗಣೇಶ್ ಅಂತ ಗುರುತಿಸಲಾಗಿದೆ. ಇನ್ನು ಈ ಸಂಬಂಧಪಟ್ಟಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ದರೋಡೆಕೋರರು ಅತ್ಯಾಚಾರಿಗಳ ತಾಣವಾಗ್ತಾ ಇದೆ ರಾಜ್ಯ, ಸ್ತ್ರೀ ಕುಲಕ್ಕೆ ಇಲ್ಲ ರಕ್ಷಣೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಹೌದು, ಈ ಘಟನೆಯನ್ನು ಖಂಡಿಸಿದ್ದಾರೆ. ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರೋದು ಗುಂಪುಗಾರಿಕೆಯ ರಾಜಕಾರಣ ಹಾಗೂ ಕಾಂಗ್ರೆಸ್ ಉತ್ಸವಗಳು ಮಾತ್ರ. ಜನಹಿತ ಹಾಗೂ ಸಮಾಜ ಸುರಕ್ಷತೆಯನ್ನು ಮರೆತಿರುವ ಈ ಸರ್ಕಾರ ವ್ಯವಸ್ಥೆಯಲ್ಲಿ ನಾಗರಿಕರು ಅಸುರಕ್ಷತೆಯ ವಾತಾವರಣ ಫೇಸ್ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಾ, ಗೃಹ ಇಲಾಖೆ ಇದೆಯಾ, ಒಂದು ಸರ್ಕಾರ ಈ ರಾಜ್ಯವನ್ನು ಆಳ್ತಿದೆ ಅಂತ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಕೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಓಹೋ, ನಿಮ್ಮ ಆಡಳಿತಾವಧಿಯಲ್ಲಿ ಅತ್ಯಾಚಾರಗಳು ನಡೆದಿಲ್ವಾ ಅಂತ. ಅವರ ಆಡಳಿತದಲ್ಲಿ 2019ರಿಂದ 2023 ಬಿಜೆಪಿ ಅತಿ ಕೆಟ್ಟ ಆಡಳಿತ ಕೊಡ್ತು. ಭ್ರಷ್ಟಾಚಾರ, ಆದಿ ಬೀದಿ ರಂಪಾಟ, ಅವ್ರು ಸರಿ ಇಲ್ಲ ಅಂತಾನೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದು. ಹಂಗಾರೆ ನೀವಿದ್ದಾಗ ಅತ್ಯಾಚಾರ ಆಗಿಲ್ವಾ ಅನ್ನೋ ಹೇಳುವಂಥ ಸಿದ್ದರಾಮಯ್ಯನವ್ರ ಹೇಳಿಕೆನ ನಿರೀಕ್ಷೆ ಮಾಡಿರಲಿಲ್ಲ. ಅದೇಳಿದೆ 24 ಗಂಟೆಲಿ ಒಳಕಾಗ್ತೀವಿ, ಅವ್ರನ್ನ ಖಡಕ್ ಆದೇಶ ಕೊಡ್ತೀನಿ, ಪುಂಡ್ ಪೋಖ್ರಿಗಳಿಗೆ ಈ ಥರದವ್ರಿಗೆ ಕಠಿಣ ಶಿಕ್ಷೆ ತರ್ತೀವಿ ಅಂತ ಹೇಳಿದ್ರೆ ಆಗತ್ತೆ. ನಿಮ್ಮ ಟೈಮಲ್ಲಿ ಆಗಿರಲಿಲ್ವಾ ಅನ್ನೋ ಸಿದ್ದರಾಮಯ್ಯನವ್ರ ಈ ಉಡಾಫೆ ರೀತಿ ಹೇಳಿಕೆ ಇದೆಯಲ್ಲ, ಇದೊಂದು ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಬಹಳ ನಿರೀಕ್ಷೆಗಳಿದೆ. ಇನ್ನು ಈ ಸಂಬಂಧಪಟ್ಟಂಗೆ ಈಗಾಗಲೇ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ ದಯಾನಂದ್. ಬೆಳಗಾವಿಯಲ್ಲಿ ಏನು ಸಿದ್ದರಾಮಯ್ಯನವರು ಬಿಜೆಪಿ ಆಡಳಿತ ನಡೆಯುತ್ತಿಲ್ವಾ ಅಂತ ಹೇಳಿಕೆ ಇದೆಯಲ್ಲ, ಅದೊಂದು ರೀತಿಯ ಬೇಸರದ ಸಂಗತಿ. ಆರೋಪಿಗಳನ್ನ ಬಂಧಿಸ್ತೀವಿ, 24 ಗಂಟೆ ಒಳಗಡೆ ಖಡಕ್ ಆದೇಶ ಕೊಡ್ತೀನಿ ಅಂತಂದರೆ ವಾವ್ ಅನ್ಬೋದು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆಡಳಿತದಲ್ಲಿರೋ ಕಡೆ ರೇಪ್ ಆಗಿಲ್ವಾ ಅಂದರೆ ಅಲ್ಲೂ ಆಯ್ತವೆ ಇಲ್ಲೂ ಆಯ್ತವೆ ಅಂತ. ಅವರಿದ್ದಾಗಲೂ ಆಗ್ತವೆ ಅನ್ನೋದಾದ್ರೆ ಬಿಜೆಪಿ ಟೈಮಲ್ಲಿ ಈ ಥರ ಆದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿಲ್ವಾ, ಕೇಳಿಲ್ವಾ? ಅವರಿದ್ದಾಗಲೂ ಆಗ್ತಿತ್ತು, ನಾವಿದ್ದಾಗಲೂ ಆಗುತ್ತೆ ಅನ್ನೋದಾದ್ರೆ ಯಾಕೆ ಬದಲಾವಣೆ ಮಾಡ್ಬೇಕಂಗಾರೆ? ಯಾಕೆ ಬದಲಾವಣೆ ಮಾಡಬೇಕು? ಸರ್ಕಾರಗಳನ್ನ ಜನ ಯಾಕೆ ಚೇಂಜ್ ಮಾಡಬೇಕು? ಅವರಿದ್ದಾಗಲೂ 40% ಭ್ರಷ್ಟಾಚಾರ ಆಗ್ತಿತ್ತು, ನೀವಿದ್ದಾಗಲೂ ಭ್ರಷ್ಟಾಚಾರ ಆಗುತ್ತೆ ಅಂದರೆ ಯಾಕೆ ಚೇಂಜ್ ಮಾಡ್ಬೇಕಂಗಾರೆ? ಯಾಕೆ ಅವ್ರನ್ನ ಪೇ ಸಿ ಎಂ ಅಂತೀರಿ? ಯಾಕೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ? ಯಾಕೆ ಬಿಜೆಪಿ ಸರ್ಕಾರದಲ್ಲಿ ಕೊಲೆ ರೇಪ್ ಆದಾಗ ಯಾಕೆ ಪ್ರತಿಭಟನೆ ಮಾಡ್ತೀರಿ? ಮಾಡಬೇಡಿ. ನೀವಿದ್ದಾಗಲೂ ನೆಕ್ಸ್ಟ್ ಬಂದಾಗ ಆಗ್ತವೆ ಅಂತ ಸುಮ್ಮನಿರಿ. ಹೆಂಗಾರೆ ಸಿದ್ದರಾಮಯ್ಯನವರಿಂದ ಈ ನಿರೀಕ್ಷೆಗಳಿಲ್ಲ ಜನಗಳಿಗೆ. ಸಿದ್ದರಾಮಯ್ಯ ಖಡಕ್ಕು ಇದ್ದದಿದ್ದಂಗೆ ಪಂಚ ಒದ್ರಕಂಡಂಗೆ ಟವಲ್ ಎತ್ತು ಹೆಗ್ಲೆ ಮೇಲೆ ಒದ್ರಬಿಟ್ಟು ಹೇಳ್ಕೊಂಡು ಹೋಗುತ್ತೆ ಮನುಷ್ಯ ಅಂತಿದೆ. ಆದೇಶ ಮಾಡುತ್ತೆ ಅಂತ. ಏನು ಬಿ ಜೆ ಪಿ ಅವ್ರ ಕಾಲದಲ್ಲಿ ರೇಪ್ ಆಗಿಲ್ವಾ, ಅತ್ಯಾಚಾರಗಳಾಗಿಲ್ವಾ? ಆಮೇಲೆ ಅವ್ರ ಟೈಮಲ್ಲೂ ಆಗ್ತಾವೆ, ನಿಮ್ಮ ಟೈಮಲ್ಲೂ ಆಯ್ತು ಅನ್ನೋ ಸರ್ಕಾರ ಯಾಕೆ ಚೇಂಜ್ ಮಾಡಬೇಕು? ಭ್ರಷ್ಟಾಚಾರ ಅವ್ರು ಭ್ರಷ್ಟಾಚಾರ ಮಾಡಲ್ವಾ ಬಿ ಜೆ ಪಿಗರೇನು ಸಾಚನ? ಹಂಗಾರೆ ಅವ್ರು ಭ್ರಷ್ಟಾಚಾರ ಮಾಡೋರು ಮತ್ತೆ ನೀವು ಯಾಕೆ ಪ್ರತಿಭಟನೆ ಮಾಡ್ತೀರಿ? ಆ ಟೈಮ್ಗಳಲ್ಲಿ ಯಾಕೆ ಕೇಳ್ತೀರಿ? ಜನ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.